ಜಾಗತಿಕ ಸವಾಲುಗಳ ಸಂದರ್ಭದಲ್ಲಿ ಪ್ರತಿಯೊಂದು ದೇಶದ ಭವಿಷ್ಯವು ಇತರ ದೇಶಗಳ ಭವಿಷ್ಯದೊಂದಿಗೆ ಪರಸ್ಪರ ಸಂಪರ್ಕ ಹೊಂದಿದೆ. ಭಾರತ ಎಂದಿಗೂ ಹಂಚಿಕೊಂಡ ಭವಿಷ್ಯದ ಮನೋಭಾವದಲ್ಲಿ ನಂಬಿಕೆ ಇಟ್ಟಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ದೆಹಲಿಯಲ್ಲಿ ನಿನ್ನೆ ಆಯೋಜಿಸಲಾಗಿದ್ದ ವರ್ಲ್ಡ್ ಲೀಡರ್ಸ್ ಫೋರಂ 2026 ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಅವರು ಮಾತನಾಡಿದರು. ಬಳಿಕ ಪ್ರಧಾನಿ ಭಾರತದ G20 ಶೃಂಗದ ಅಧ್ಯಕ್ಷತೆಯ ಸಂದರ್ಭದಲ್ಲಿ ಒಂದು ಭೂಮಿ ಒಂದು ಕುಟುಂಬ ಒಂದು ಭವಿಷ್ಯ ಎನ್ನುವುದು ಧ್ಯೇಯವಾಕ್ಯವಾಗಿತ್ತು. ನಮ್ಮ ದೇಶದ ಬೆಳವಣಿಗೆಯ ಬಗ್ಗೆ ಜಗತ್ತು ಕಾಳಜಿಯಿಂದ ಗಮನಿಸುತ್ತಿದೆ. ಭಾರತವನ್ನು ಬೆಳವಣಿಗೆಯ ಉಜ್ವಲ ತಾಣವನ್ನಾಗಿ ವಿಶ್ವ ಎದುರು ನೋಡುತ್ತಿದೆ. ಉತ್ಪಾದನೆ, ತಂತ್ರಜ್ಞಾನ, ನಾವೀನ್ಯತೆ, ಹಸಿರು ಮತ್ತು ನೀಲಿ ಆರ್ಥಿಕತೆ ಸೇರಿದಂತೆ 7 ವಿಷಯಗಳ ಕುರಿತು ಇತ್ತೀಚೆಗೆ ಕೆಂಪುಕೋಟೆಯ ಮೇಲೆ ಪ್ರಸ್ತಾಪ ಮಾಡಿದ್ದು, ಇವು ಇಂದಿನ ಭಾರತದ ಕೇಂದ್ರಬಿಂದು ಎಂದು ತಿಳಿಸಿದ್ದಾರೆ. ಭಾರತ ಎಲ್ಲರ ಸಹಕಾರದಿಂದ ಮುನ್ನಡೆಯುತ್ತಿದೆ. ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಅಂದಾಜಿಸಿದಂತೆ ಭಾರತದ ಆರ್ಥಿಕತೆ ಜಾಗತಿಕವಾಗಿ ವೇಗವಾಗಿ ಬೆಳೆಯುತ್ತಿದೆ. ದೇಶದ ಬೆಳವಣಿಗೆಯ ವೇಗವನ್ನು ಖಚಿತಪಡಿಸಿಕೊಳ್ಳಲು ಭಾರತ ಹಲವು ಕ್ರಮಗಳನ್ನು ಕೈಗೆತ್ತಿಕೊಳ್ಳುತ್ತಿದೆ. ಸುಧಾರಣೆ ನಮ್ಮ ಬದ್ಧತೆಯಾಗಿದೆ. ಹಂಚಿಕೊಂಡ ಭವಿಷ್ಯದ ಮನೋಭಾವದೊಂದಿಗೆ ಜವಾಬ್ದಾರಿಯ ಪ್ರಜ್ಞೆಯೂ ಇದ್ದಾಗ ಜಾಗತಿಕ ಸವಾಲುಗಳಿಗೆ ಪರಿಹಾರ ಕಂಡುಕೊಳ್ಳಬಹುದಾಗಿದೆ ಎಂದು ತಿಳಿಸಿದರು. पिछले कुछ वर्षों में दुनिया ने अनेक उतार चढ़ाव देखे हैं और इन अनुभवों ने एक बात बहुत स्पष्ट कर दी है, कोई चाहे या न चाहे, हर देश का भविष्य, उसका फ्यूचर एक दूसरे से जुड़ा हुआ ही है. आइसोलेशन में कुछ संभव नहीं है. इसलिए शेयर्ड फ्यूचर्स की ये थीम आज और भी अधिक प्रासंगिक हो गई है.